ನಾವು ಸಪೋರ್ಟ್ ಅನ್ನಕ ತಾಯಿ ಮಗಳು ರೀಲ್ಸ್ ಮಾಡ್ತಿದ್ದೀವಿ ರೀ. ಅದಕ್ಕೆ ನಾ ಆಕಿಗೆ ಸಪೋರ್ಟ್ ಮಾಡ್ತಿದ್ದೆ ರೀ. ಮತ್ತೊಂದು ಯಾವುದಕ್ಕೂ ಸಪೋರ್ಟ್ ಮಾಡ್ತಿದ್ದಿಲ್ಲ ರೀ. ನಾನು ನನ್ನ ಮಗಳು ಮುಂದೆ ಬರಲಿ, ಆಕೆ ಓದಲಿ, ಆಕೆ ದೊಡ್ಡ ವ್ಯಕ್ತಿ ಆಗಲಿ, ದೊಡ್ಡ ಇದು ಆಗಲಿ ಅಂತಂದು ಮಾಡ್ತಿದ್ದೆ ರೀ. ಅವ ಕಜ ಭಾಳ ನಮಗೆ ಮೋಸ ಮಾಡಿ ನಮ್ಮ ಹುಡುಗಿ ತೊಗೊಂಡು ಹೋದ ರೀ. ನಮಗೆ ಹೇಳಿಲ್ಲ, ಕೇಳಿಲ್ಲ. ನಾ ಇದ್ರ ಬಗ್ಗೆ ಬಂದು ಯಾವ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ಅಂತೀರಿ ಹೇಳ್ತೇನೆ. ನನ್ನ ಮಗಳಿಗೆ ನಾ ಇದಕ್ಕೆ ಸಪೋರ್ಟ್ ಮಾಡಿಲ್ರಿ. ನನ್ನ ಮಗಳು ದೊಡ್ಡ ವ್ಯಕ್ತಿ ಆಗಲಿ ಅಂತ ಮಾಡೇನಿ ಹೊರತು ನಾನು ಹಿಂಗೆ ಕಜ ಮೋಸ ಮಾಡ್ತಾನಂತ ನಾ ತಿಳ್ಕೊಂಡಿಲ್ರಿ. ಅವ ಕಜ ನನಗೆ ಹೆದರಿಕೆ ಬೆದರಿಕೆ ಹಾಕಿದ ರೀ. ನೋಡ್ರಿ ನಿಮ್ಮ ಹುಡುಗಿ ಮತ್ತು ಏನು ಕೇಂದ್ರ ನೀವು ಹಿಂದೆ ಇದು ಆದ್ರೆ ಮತ್ತು ನಿಮ್ಮನ್ನೆಲ್ಲರೂ ಒದ್ದು ಒಳಗೆ ಹಾಕ್ತಾನೆ ಅಂದ ರೀ. ಅದಕ್ಕೆ ನಾನು ಹೆದರಿ ಸುಮ್ಮನೆ ಇಷ್ಟು ದಿನ ಹಿಂದೆ ಕುಂತಿದ್ದೆ ರೀ. ಮತ್ತು ಈಗ ಇವರೆಲ್ಲರೂ ನಮ್ಮ ಬೆಂಬಲಾಗಿ ಬಂದಾರ್ರಿ. ಈಗ ಅದಕ್ಕೆ ನಮ್ಮ ಮಗಳು ನಂಗೆ ಬೇಕಂತ ನಾ ಕೇಳ್ಕೊತೇನೆ ರೀ. ಇಷ್ಟ ರೀ. ನಮ್ಮ ಮನ್ಯಾಗ ಬಂದು 20 ದಿನ ಆಗಿತ್ತು ರೀ. ಆಕೆ ಒಟ್ಟ ಹೇಳಿದ್ದಿಲ್ಲ ರೀ ಸರ್. ಆಕೆ ಹೋದ್ಮೇಲೆ ಗೊತ್ತಾಗಿದ್ರಿ ಸರ್. ಆಕೆ 27ನೇ ತಾರೀಕಿಗೆ ಹೋಗ್ಯಾಡ್ರಿ ಸರ್. 6ನೇ ತಿಂಗಳದಾಗ ರೀ. ಹ್ಞೂ ರೀ ಸರ್. ನಾನು ಏನನ್ರಿ ಇದು ಅಲ್ರಿ ಅದ ರೀ. ಆಕಿ ಹೋಗಿ ನಮಗೇನು ಇದು ಮಾಡ್ಲಿಲ್ರಿ. ನಮ್ಗೆ ಜೀವದ ಬೆದರಿಕೆ ಹಾಕಿದ್ರಿ. ಹಿಂದೂಪರ ಸಂಘಟನೆಗಳು ನಿಮ್ಮ ಪರವಾಗಿ ಬೆಂಬಲ ಮಾಡ್ತಾ ಇದ್ದಾರೆ, ಅವರು ಹೋರಾಟ ಮಾಡ್ತಾ ಇದ್ದಾರೆ. ನಿಮ್ಮ ಮೇಲೆ ಸಾಕಷ್ಟು ಪ್ರಶ್ನೆಗಳು ಜನಸಾಮಾನ್ಯರಲ್ಲಿ ಒಂದು 28 ಏಪ್ರಿಲ್ ಮದುವೆ ಆದ್ರೂ ಕೂಡ ನೀವು ಯಾಕೆ ಮಗಳು ಬಂದ ತಕ್ಷಣ ಆಕ್ಟಿವಿಟೀಸ್ ಆದ್ರೂ ಗೊತ್ತಾಗಲ್ಲ. ಮಗಳು ತಾಳಿನ ಕಟ್ಕೊಂಡಿರ್ತಾಳ, ಕೊಳ್ಳಾಗ ತಾಳಿನ ಇಲ್ರಿ ಸರ್. ನೀವು ಹೇಳಿದ್ರಿ ಈಗ ಮುಸ್ಲಿಮು ಕಾಜಾ ಬೇರೆ ಧರ್ಮದವರು ಅಂತ ಗೊತ್ತಿಲ್ಲ, ಅವ್ರ ಜೊತೆ ನೀವು ರೀಲ್ಸ್ ಮಾಡಿದ್ದೀರಿ, ನಿಮ್ಮ ಮಗಳು ಅವ್ರ ಜೊತೆ ಸುತ್ತಾಡಿದ್ದಾರೆ. ಅವಾಗ ಯಾಕೆ ನೀವು ಪ್ರಶ್ನೆ ಮಾಡಲಿಲ್ಲ? ಅವಾಗ ನಾವು ಹಿಂಗಲ್ರಿ, ಒಂದ ಮನಿ ಇರ್ತಾರ, ಅಕ್ಕಂಗಿರ್ತಾರ ಇರೋಣ್ರಿ, ನೀವು ನಾವು ಫ್ಯಾಮ್ಲಿ ಆಗಿರೋಣ್ರಿ ಅಂತಂದ್ರಿ ಸರ್. ಅವರು ಫ್ಯಾಮ್ಲಿ ಅನ್ಕೋತಾನ ನಮ್ಮನ್ನು ಮೋಸ ಮಾಡಿ ನಮ್ಮ ಮಗಳಿಗೆ ತಲೆ ಕೆಡಿಸಿ ಹೋದಾರ್ರಿ ಅವರು.